ಆತ್ಮಭಾರವುಳ್ಳವರಾಗಿರಬೇಕು. ಏನಿರಬೇಕು ನಮಗೆ? ಇಟ್ಟಿಗೆ ಏನಿರಬೇಕು? ಸೊ ಆತ್ಮಭಾರ ಅಂದ್ರೆ, ಆತ್ಮಭಾರ ಅಂದ್ರೆ ಏನು? ಹಲ್ಲೆಲೂಯ. ನನ್ನ ಹಳ್ಳಿಯು ರಕ್ಷಿಸಲ್ಪಡಬೇಕು, ನನ್ನ ಗ್ರಾಮವು ರಕ್ಷಿಸಲ್ಪಡಬೇಕು, ನನ್ನ ಕುಟುಂಬದವರು ರಕ್ಷಿಸಲ್ಪಡಬೇಕು. ಹಲ್ಲೆಲೂಯ. ನಮ್ಮ ಅಪ್ಪ ಅಮ್ಮ ರಕ್ಷಿಸಲ್ಪಡಬೇಕು, ನನ್ನ ಸಹೋದರ ರಕ್ಷಿಸಲ್ಪಡಬೇಕು, ನನ್ನ ಬೀದಿ ರಕ್ಷಿಸಲ್ಪಡಬೇಕು, ನನ್ನ ಬಂಧು ಬಳಗ ರಕ್ಷಿಸಲ್ಪಡಬೇಕು. ಇದು ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆಯಾಗಿರಬೇಕು. ನನ್ನ ದೇಶ ರಕ್ಷಿಸಲ್ಪಡಬೇಕು. ಒಂದು ವೇಳೆ ಅವನು ಕ್ರಿಸ್ತನನ್ನು ಅರಿದೇ ಒಂದು ವೇಳೆ ಅವನು ಸಾಯುವುದಾದರೆ ಸೀದಾ ನರಕ ಹೋಗ್ತಾನವನು. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಆಗ ನಾವು ಕ್ರಿಸ್ತನ ನಂಬಿದ್ದೇವೆ, ನಾವು ಸತ್ರ ಎಲ್ಲೋಗ್ತೀವಿ? ಎಲ್ಲೋಗ್ತೀವಿ? ಪರಲೋಕಕ್ಕೆ ಹೋಗ್ತೀವಿ ನಾವು. ಹಾಗಾಗಿ ದೇವರೇನು ಹೇಳಿದ್ದಾರೆ ಅಂದರೆ, ಯೇಸು ಪ್ರಭು ಯಾಕೆ ಬಂದಿದ್ದಾರೆ? ಯಾರು ನರಕಕ್ಕೆ ಹೋಗಬಾರ್ದು, ಎಲ್ಲರೂ ಏನು ಮಾಡಬೇಕು? ಪರಲೋಕಕ್ಕೆ ಬರಬೇಕು. ಅದು ದೇವರ ಒಂದು ಹೃದಯವಾಗಿರಬೇಕಾದ್ರೆ, ಆ ದೇವರಿಗೆ ನಿಮ್ಮಲ್ಲಿ ಇರಬೇಕಾದ್ರೆ ನಿಮಗೆ ಕೂಡ ಆ ಮನಸ್ಸು ಬರಬೇಕು.